ಅಕ್ರಮ ಗಣಿಗಾರಿಕೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮಠದಿಂದ ಸ್ವಾಮೀಜಿಯನ್ನೇ ಹೊರಗೆ ಹಾಕಿರೋ ಪ್ರಕರಣ ನಡೆದಿದೆ. ಸ್ವಾಮೀಜಿಯನ್ನೇ ಮಠದಿಂದ ಹೊರಗೆ ಹಾಕಿದೆ ಒಂದು ಭಕ್ತರ ಒಂದು ಬಣ. ಗದಗನ ಲಕ್ಷ್ಮೇಶ್ವರ ತಾಲೂಕಿನ ಅದರಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ವಾಮೀಜಿ ಕೊಠಡಿಗೆ ಬೀಗ ಹಾಕಿದ ಭೋವಿ ಸಮಾಜದ ಭಕ್ತರು ಗವಿಸಿದ್ದೇಶ್ವರ ಮಠದ ಕುಮಾರ ಮಹಾರಾಜ ಶ್ರೀಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಒಂದು ಬಣದ ಭಕ್ತರು. ಸಾಮಾನ್ಯವಾಗಿ ಸ್ವಾಮೀಜಿಗಳಿಂದ ಈ ರೀತಿ ಅಪಚಾರ, ಅನ್ಯಾಯ, ಭ್ರಷ್ಟಾಚಾರ, ಅಕ್ರಮ ಆಗಬಾರದು ಅನ್ನುವಂತಹ ಮೆಸೇಜ್ ಹೋಗುತ್ತೆ, ಪ್ರವಚನಗಳು ಹೋಗುತ್ತೆ, ಭಾಷಣ ಹೋಗುತ್ತೆ. ಆದರೆ ಇಲ್ಲಿ ಅಕ್ರಮ ಗಣಿಗಾರಿಕೆಯನ್ನ ಪ್ರಶ್ನೆ ಮಾಡಿ ದೂರು ಕೊಟ್ಟಂತಹ ಸ್ವಾಮೀಜಿಯನ್ನೇ ಅದೇ ಸಮಾಜದ ಮಠದಿಂದಲೇ ಅವ್ರನ್ನ ಹೊರಗೆ ಹಾಕಿರುವಂತಹ ಪ್ರಕರಣ ನಡೆದಿದೆ. ಗದಗಿನ ಲಕ್ಷ್ಮೇಶ್ವರ ತಾಲೂಕಿನ ಅದರಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಡೀಟೇಲ್ಸ್ ನಮ್ಮ ಗದಗ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ಸಾಮಾನ್ಯವಾಗಿ ಸ್ವಾಮೀಜಿ ಅಂತ ಕರೆಸಿಕೊಳ್ಳೋರು, ಪೀಠಾಧಿಪತಿ ಅಂತ ಕರೆಸಿಕೊಳ್ಳೋರು ಸಮಾಜದಲ್ಲಿ ಆಗ್ತಿರುವಂತಹ ಅಕ್ರಮ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಿ ಜನರಿಗೆ ಸರಿದಾರಿಲಿ ಇರಿ ಅಂತ ಹೇಳ್ತಾರೆ. ಅದೇ ಕೆಲಸ ಇಲ್ಲಿ ಸ್ವಾಮೀಜಿ ಮಾಡಿದ್ದಕ್ಕೆ ಅವ್ರನ್ನೇ ಮಠದಿಂದ ಹೊರಗೆ ಹಾಕಿರೋ ಪ್ರಕರಣ ಇದು. ಯಾಕೆ ಈ ಬಗ್ಗೆ ಪೊಲೀಸರು ಏನ್ ಹೇಳ್ತಾರೆ, ಸ್ವಾಮೀಜಿಗಳು ಏನ್ ಹೇಳ್ತಾರೆ? ಹೌದು ಸಭಾ, ಮುಖ್ಯವಾಗಿ ಏನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅದರಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಪ್ರಮುಖವಾಗಿ ಇದು ಘಟನೆ ನಡೆದು ಈಗಾಗಲೇ 2-3 ದಿನಗಳಾಯಿತು. ಪ್ರಮುಖವಾಗಿ ಕಾರಣ ಏನಂತಂದ್ರೆ ಈ ಮಠದಲ್ಲಿ ಅಂದ್ರೆ ಈ ಅದರಹಳ್ಳಿ ಗ್ರಾಮದ ಗವಿಸಿದ್ದೇಶ್ವರ ಮಠ ಅಂತ ಏನಿದೆ, ಆ ಮಠದ ಪೀಠಾಧಿಪತಿ ಕುಮಾರ್ ಮಹಾರಾಜರು ಅಂತ ಏನಿದ್ದಾರೆ, ಅವರನ್ನ ಈಗ ಮಠದಿಂದನೇ ಹೊರಗೆ ಹಾಕಿ ಅವರ ಕೊಠಡಿಗೆ ಬೀಗ ಹಾಕಿ ಅವರ ಈಗ ಹೊರಗೆ ಉಳಿಯುವಂತೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ಎರಡು ಸಮಾಜದ ನಡುವೆ ಎರಡು ಬಣಗಳಾಗಿ ಈಗ ರಂಪಾಟಗಳೇ ನಡೆದಿರುವಂಥದ್ದು. ಒಂದು ಬಣ ಈ ಸ್ವಾಮೀಜಿಗಳು ಬೇಕು ಅಂತೇಳಿ ಒಂದು ಬಣ ಏನು ಬಡದಾಡ್ತಾ ಇದ್ರೆ, ಇನ್ನೊಂದು ಬಣ ಈ ಸ್ವಾಮೀಜಿಗಳು ನಮ್ಗೆ ಬೇಡ, ನಮ್ಮ ಊರಿಂದನೇ ಬೇಡ, ಇವರು ನಮ್ಮೂರಿಂದನೇ ಹೋಗ್ಲಿ ಅಂತೇಳಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ರಿ. ಮತ್ತೆ ಅಲ್ಲಿ ಮಠದಲ್ಲಿ ಬೀಡು ಬಿಟ್ಟಿದ್ದಾರೆ. ಅಂದ್ರೆ ಗವಿಸಿದ್ದೇಶ್ವರ ಮಠದಲ್ಲಿ ಒಂದು ಬಣ ಸಮಾಜದ ಜನರು ಬೀಡು ಬಿಟ್ಟಿದ್ರೆ, ಇನ್ನೊಂದೆಡೆ ಸೇವಾಲಾಲ್ ಏನು ದೇವಸ್ಥಾನ ಇದೆ ಅಲ್ಲಿ ಇನ್ನೊಂದು ಸಮುದಾಯದವರು ಮತ್ತೆ ಸ್ವಾಮೀಜಿಗಳು ಬೆಂಬಲಿಗರು ಸೇರ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಮುಖವಾಗಿ ಕಾರಣ ಏನಂತಂದ್ರೆ ಅಲ್ಲಿ ಅದರಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಕಲ್ಲು ಗಣಿಗಾರಿಕೆ ಮತ್ತೆ ಮರಳು ದಂಧೆ, ಅಕ್ರಮ ಮರಳು ದಂಧೆ ನಡೀತಾ ಇದೆ. ಹೀಗಾಗಿ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಇಲ್ಲಿನ ಕೆಲವರು ಇವರನ್ನ ಎತ್ತಿ ಕಟ್ಟಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋಂತ ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದಾರೆ ಕುಮಾರ್ ಮಹಾರಾಜ ಸ್ವಾಮೀಜಿ ಅವರು. ಆದ್ರೆ ಇನ್ನೊಂದು ಬಣ ಏನ್ ಹೇಳ್ತಾ ಇದ್ದಾರೆ, ಸ್ವಾಮೀಜಿ ಅವರು ನಾವೇ ಕರ್ಕೊಂಡ್ ಬಂದಿದ್ದು ಈ ಮಠಕ್ಕೆ, ನಾವೇ ಪೀಠಾಧಿಪತಿಯಾಗಿ ಅವ್ರನ್ನ ನೇಮಕ ಮಾಡಿದ್ವಿ. ಆದ್ರೆ ಈಗ ಅವರೇ ನಮ್ಮ ವಿರುದ್ಧ ದೂರುಗಳನ್ನ ಕೊಡ್ತಾ ಇದ್ದಾರೆ. ಸುಮಾರು 14 ಜನರ ಮೇಲೆ ಈಗಾಗಲೇ ದೂರು ಕೊಟ್ಟು ಪೊಲೀಸರಿಗೆ
ದೂರು ಕೊಟ್ಟು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಈ ಎರಡರ ನಡುವೆ ಏನು ಅಲ್ಲಿನ ನಿಜವಾದ ಭಕ್ತರು ಮತ್ತೆ ಸಾಕಷ್ಟು ನೊಂದ್ಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ಎರಡೂ ಬಣದ ನಡುವೆ ಏನು ರಂಪಾಟಗಳೇ ನಡೆದಿದೆ. ಈ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಈಗಾಗಲೇ ಲಕ್ಷ್ಮೇಶ್ವರ ಮತ್ತೆ ಸಿರಟ್ಟಿ ಪೊಲೀಸರು ಕೂಡ ಗ್ರಾಮದಲ್ಲಿ ಬೀಡುಬಿಟ್ಟು ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇನ್ನೊಂದು ಮುಖ್ಯವಾದ ಕಾರಣ ಏನಂತಂದ್ರೆ, ಸ್ವಾಮೀಜಿಗಳು ಆರೋಪ ಮಾಡ್ತಾ ಇರುವಂತದ್ದು, ಇವರ ಹಿಂದೆ ಇವರನ್ನ ಎತ್ತಿ ಕಟ್ಟಿರುವವರು ಒಬ್ಬರು ರಾಜಕಾರಣಿಗಳು, ಅಂದ್ರೆ ನಮ್ಮದೇ ಸಮಾಜದ ಒಬ್ಬರು ಕೆಲವೊಂದಿಷ್ಟು ರಾಜಕಾರಣಿಗಳು ನನ್ನನ್ನ ಇಲ್ಲಿಂದ ಓಡಿಸೋದಕ್ಕೆ ಈ ರೀತಿಯಾದಂತಹ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಹೀಗಾಗಿ ಇವರಿಂದ ಒಂದು ದೊಡ್ಡ ರಾಜಕೀಯ ಕೈವಾಡ ಇದೆ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಸಭಾ, ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.